ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. 14 ವರ್ಷ 33 ದಿನ. ಆ ಹುಡುಗನಿಗೆ ವಯಸ್ಸು 14 ವರ್ಷ ಜಸ್ಟ್ 33 ದಿನ. ಇದೇ ಮಾರ್ಚ್ 27ಕ್ಕೆ ಆತನಿಗೆ 14 ತುಂಬಿ ಏನೀಗ 14ನೇ ವರ್ಷ ಈಗ ಇರೋದು. ಸೊ ಸದ್ಯಕ್ಕೆ ಈ ಹುಡುಗ ಆಡ್ತಿರುವಂಥ ರೀತಿ ನೋಡಿದ್ರೆ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗೋಗಿದ್ದಾರೆ. ನೆನ್ನೆ ಕೇವಲ 35 ಬಾಲಲ್ಲಿ 100, ಅದು ಕೂಡ 11 ಸಿಕ್ಸರ್ 6 ಬೌಂಡ್ರಿ 7 ಬೌಂಡ್ರಿ ಸೊ ಈ ಥರ ಒಂದಾದ್ಮೇಲೆ ಒಂದು ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದ್ದು ನೆನ್ನೆ ವೈಭವ್ ಸೂರ್ಯವಂಶಿ. ತುಂಬ ಲೇಟಾಗಿಯೇ ರಾಜಸ್ಥಾನ್ ರಾಯಲ್ಸ್ ಅವಕಾಶವನ್ನು ಕೊಡ್ತು ಅಂತ ಹೇಳಬೇಕು. ಸಂಜು ಸ್ಯಾಮ್ಸನ್ ಇಂಜುರಿ ಆದಂಥ ಕಾರಣ ಈ ಹುಡುಗನಿಗೆ 14 ವರ್ಷದ ಹುಡುಗನಿಗೆ ಅವಕಾಶ ಸಿಕ್ತು. ರಾಹುಲ್ ದ್ರಾವಿಡ್ ಅವರ ಶೋಧ, ಅವರ ಗರಡಿಯಲ್ಲಿ ಬೆಳೀತಿರುವಂಥ ಹುಡುಗ, ಫಿಯರ್ಲೆಸ್, ವಿಶ್ವದ ಯಾವುದೇ ಬೌಲರ್ ಆಗಿರಲಿ ಆತನನ್ನು ಲೆಕ್ಕ ಇಲ್ಲದ ಹಾಗೆ ಹೊಡೆದಂಥ ರೀತಿ ರಶೀದ್ ಖಾನಿಗೆ ನೆನ್ನೆ ಹೊಡೆದಿರೋದು, ಇಶಾಂತ್ ಶರ್ಮಾಗೆ. ಹಾಗೆ ಹಿಂದಿನ ಮ್ಯಾಚಲ್ಲೂ ಕೂಡ ಶಾರ್ದೂಲ್ ಠಾಕೂರ್ಗೆ ಫಸ್ಟ್ ಮ್ಯಾಚಲ್ಲೇ ಆಫ್ ಸೈಡ್ ಇನ್ಸೈಡ್ ಔಟ್ ಹೊಡೆದಂಥ ಶಾಟ್ ಇದೆಯಲ್ಲ, ಆ ಫಸ್ಟ್ ಬಾಲಲ್ಲೇ ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ದ ಈ ಹುಡುಗ. 14 ವರ್ಷದಲ್ಲಿ ನೀವೆಲ್ಲ ಬೇಸಿಗೆ ರಜದಲ್ಲಿ ಈಗ ಹೋಮ್ವರ್ಕ್ ಮುಗಿಸೋದಾ, ಅಜ್ಜಿ ಮನೇಲಿ ಹೋಗಿ ಆಟ ಆಡೋದಾ? ಸೊ ಇಂಥ ಲೆಕ್ಕಾಚಾರದಲ್ಲಿದ್ವಿ. ಯಾರಾದರೂ ಮನೆಯಿಂದ ಫಿಲ್ಮಿಗೆ ಕರ್ಕೊಂಡು ಹೋಗ್ತಾರಾ, ಜಾತ್ರೆ ಕರ್ಕೊಂಡು ಹೋಗ್ತಾರಾ, ಅಥವಾ ಮುಂದೆ ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ಬುಕ್ಗಳನ್ನು ಖರೀದಿ ಮಾಡಬೇಕು. ಮಳೆಗಾಲ ಶುರುವಾಗುತ್ತೆ. ಈ ಬ್ಯಾಗ್ಗಳನ್ನು, ಶೂ, ಸಾಕ್ಸ್ ಇದೆಲ್ಲವನ್ನು ಕೂಡ ನಾವು ಆ ಒಂದು ಲೆಕ್ಕಾಚಾರದಲ್ಲಿದ್ದರೆ ಈ ಹುಡುಗ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾನೆ. 1.1 ಕೋಟಿಗೆ ಈ ಸಲ ಆಕ್ಷನಲ್ಲಿ ವೈಭವ್ ಸೂರ್ಯವಂಶಿಯನ್ನು ಖರೀದಿ ಮಾಡಿದಾಗ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇತ್ತು, ಯಾರೇ ಹುಡುಗ, ಏನು ಈ 14 ವರ್ಷದ ಹುಡುಗ ಏನು ಆಡ್ಬೋದು? ಅದು ಕೂಡ ಘಟಾನುಘಟಿಗಳು, ಭುವನೇಶ್ವರ್, ಬೂಮ್ರಾ, ರಶೀದ್ ಖಾನ್, ಮಿಚೆಲ್ ಸ್ಟಾರ್ಕ್, ಹೇಸಲ್ವುಡ್. ಸೊ ಇಂಥ ದೊಡ್ಡ ದೊಡ್ಡ ಪ್ಲೇಯರ್ಗಳು ಆಡುವಂಥ ಒಂದು ಅಖಾಡ ಇದು. ಸೊ ಇಲ್ಲಿ ಬಂದು ಈ ಹುಡುಗ ಏನು ಮಾಡ್ತಾನೆ ಅಂತ. ಬಟ್ ನೆನ್ನೆ ಆತ ಆಡಿದಂಥ ರೀತಿ, ಪವರ್ ಪ್ಲೇನಲ್ಲಿ ಒಂದು ಕಂಪ್ಯಾರಿಸನ್ ನೋಡ್ತಾ ಇದ್ದೆ ನಾನು ಬೆಳಗ್ಗೆ. ಈತ ಪವರ್ ಪ್ಲೇನಲ್ಲಿ ಗಳಿಸಿರುವಂಥ 10 ಇದುವರೆಗೆ. CSK ಇಡೀ ಟೀಮ್ ಗಳಿಸಿರೋದೇ 6 ಈ IPL 2025 ಪವರ್ ಪ್ಲೇನಲ್ಲಿ ಹೊಡೆದಿರುವಂಥ 6. ಸೊ ಆ ಮಟ್ಟಕ್ಕೆ ನೆನ್ನೆ ಒಂದಾದ್ಮೇಲೆ ಒಂದು ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ದ. ಕ್ರಿಸ್ ಗೇಲ್ ಅವರ ರೆಕಾರ್ಡ್ ಕೂಡ ಡೇಂಜರಲ್ಲಿ ಇದೆಯೇನೋ ಅಂತ ಅನಿಸ್ತು ಒಂದು ಹಂತದಲ್ಲಿ. ಬಟ್ ದ ಸೆಕೆಂಡ್ ಫಾಸ್ಟೆಸ್ಟ್ IPL 100 ಭಾರತೀಯನೊಬ್ಬನಿಂದ ಇದು ಫಾಸ್ಟೆಸ್ಟ್. ಫಸ್ಟ್ ಕ್ರಿಸ್ ಗೇಲ್ ಇರೋದು, ಸೊ ಅದಾದ ನಂತರ 35 ಎಸೆತಗಳಲ್ಲಿ 100 ಬಾರಿಸೋ ಮೂಲಕ ಹೊಸ ಇತಿಹಾಸವನ್ನು ಒಬ್ಬ 14 ವರ್ಷದ ಹುಡುಗ, 9ನೇ ಕ್ಲಾಸ್ ಹುಡುಗ ರಚನೆ ಮಾಡ್ದ ಅಂತಂದರೆ ನಿಜಕ್ಕೂ ನಂಬೋಕೆ ಸಾಧ್ಯ ಇಲ್ಲ. ಕ್ರಿಕೆಟ್ನಲ್ಲಿ ಏನು ಬೇಕಾದರೂ ಸಾಧ್ಯ ಅನ್ನೋದು ನನಗೆ ಗೊತ್ತಾಯಿತು. ಜೊತೆಗೆ ವೈಭವ್ ಸೂರ್ಯವಂಶಿ ಈಗ ನಾವು ಹಲವಾರು ಪ್ಲೇಯರ್ಗಳನ್ನು ನೋಡಿದ್ದೀವಿ. ಅಂದರೆ ಏನೋ ಹಲಕ್ ಬಲಕಲ್ಲಿ ಶಾಟ್ಗಳು ಹೋಗುತ್ತೆ, ಪಕ್ಕಾ ಪ್ರೊಫೆಷ್ನಲಾಗಿ ಶಾಟ್ ಇರೋದಿಲ್ಲ. ರಿಷಬ್ ಪಂತ್ ಬೆಸ್ಟ್ ಎಕ್ಸಾಂಪಲ್. ಅವರ ಕೆಲವೊಂದು ಸಿಕ್ಸರ್ಗಳು ಅದು ಯಾವ ಶಾಟ್ ಅಂತ ಅವರೇ ಹೇಳಬೇಕು, ಆ ರೀತಿಯಾಗಿರುತ್ತೆ. ಕೆಲವೊಂದು ಸಲ ತುಂಬ ಕ್ರಿಕೆಟಿಂಗ್ ಬುಕ್ಕಲ್ಲಿರುವಂಥ ಯಾವ ಶಾಟ್ ಆ ಹೆಸರೇ ಇರೋದಿಲ್ಲ, ಆ ಥರ ಶಾಟ್ಗಳನ್ನು ಹೊಡಿತಾರೆ. ಕೆಲವೊಂದು ಅಕಸ್ಮಾತಾಗಿ ಸಿಕ್ಸ್ಗಳು ಹೋಗೋದು ಇದೆ, ಎಡ್ಜ್ ಆಗಿ, ಟಚ್ ಆಗಿ. ಬಟ್ ನೆನ್ನೆ ನೀವು ವೈಭವ್ ಸೂರ್ಯವಂಶಿ ಅವರ ಇನ್ನಿಂಗ್ಸನ್ನು ಗಮನಿಸಿದ್ರೆ ಬಹುತೇಕ 99% ಎಲ್ಲವೂ ಕೂಡ ಪರ್ಫೆಕ್ಟ್ ಕನೆಕ್ಷನ್ ಇರುವಂಥ ಶಾಟ್ಗಳು, ಕ್ರಿಕೆಟಿಂಗ್ ಶಾಟ್ಗಳು. ಅದು ಕೂಡ ನೀಟಾಗಿ ಬ್ಯಾಟ್ ಮಿಡಲ್ ಆಗಿ ಹೋದಂಥ ಸಿಕ್ಸರ್ಗಳನ್ನೇ ನಾವು ನೋಡಿದ್ದು. ಅದು ಕೂಡ ಇಶಾಂತ್ ಶರ್ಮಾ, ಅಷ್ಟು ಸೀನಿಯರ್ ಪ್ಲೇಯರ್. IPL ಆರಂಭದಿಂದಲೂ ಕೂಡ 18 ವರ್ಷಗಳಿಂದ ಕೂಡ ಇಶಾಂತ್ ಶರ್ಮಾನ ನಾವು ನೋಡಿದ್ದೀವಿ. ಆದರೆ ಈ ಹುಡುಗ 18 ವರ್ಷ ಆಗಿದೆ IPL ಶುರುವಾದಾಗ ಈತ ಹುಟ್ಟೇ ಇಲ್ಲ. ಈತನಿಗೆ ಇನ್ನೂ 14 ವರ್ಷ. IPL ಸ್ಟಾರ್ಟ್ ಆಗಿ 4 ವರ್ಷ ಆದಮೇಲೆ ಹುಟ್ಟಿ ನಂತರ ಕ್ರಿಕೆಟ್ ಆಡಿ ಪ್ರಾಕ್ಟೀಸ್ ಮಾಡಿ ಬಂದು ಇಂಥ ಒಂದು ಅಖಾಡದಲ್ಲಿ ಆಡ್ತಾ ಇರೋದು ನಿಜಕ್ಕೂ ಅಚ್ಚರಿ ಅಂತಲೇ ಹೇಳಬೇಕು. ಇನ್ನು ಈತ ಯಾರು ಏನು ಅಂತ ನೋಡಿದ್ರೆ ಬಿಹಾರದಲ್ಲಿ ಹುಟ್ಟು ಬೆಳೆದಿರುವಂಥ ಹುಡುಗ. ಅದಾದಮೇಲೆ ಅಂಡರ್ 19ನಲ್ಲೂ ಕೂಡ ಟೀಮ್ಗೋಸ್ಕರ ಇಂಡಿಯಾ ಟೀಮ್ನಲ್ಲಿ ಸೆಲೆಕ್ಷನ್ ಆಗಿ ಈ ಅಂಡರ್ 19 4 ಡೇಸ್ ಮ್ಯಾಚ್ ಇತ್ತು ಆಸ್ಟ್ರೇಲಿಯಾ ವಿರುದ್ಧ. ಸೊ ಅದರಲ್ಲೂ ಕೂಡ 40+ ಬಾಲಲ್ಲಿ ಒಂದು ಸೆಂಚುರಿಯನ್ನು ಆತ ಗಳಿಸ್ತಾನೆ. ಜೊತೆಗೆ ಏಷ್ಯಾ ಕಪ್ ನಡೀತು, AICC ಟೂರ್ನಿ, ಅದರಲ್ಲೂ ಕೂಡ 174 ರನ್ ಗಳಿಸಿ ಒಂದು ವಿನ್ನಿಂಗ್ ಇನ್ನಿಂಗ್ಸ್ ಕೂಡ ಆತನ ಕಡೆಯಿಂದ ಬರುತ್ತೆ, ಒಂದು ವಿನ್ನಿಂಗ್ ಎಫರ್ಟ್ ಬ್ಯಾಟಿಂಗ್. ಸೊ ಹೀಗೆ ಆರಂಭದಿಂದಲೂ ಕೂಡ ತನ್ನ ಸ್ಫೋಟಕ ಬ್ಯಾಟಿಂಗ್ಗೆ ಈತ ಹೆಸರುವಾಸಿ. ರಾಜಸ್ಥಾನ್ ರಾಯಲ್ಸ್ ಆರಂಭದಿಂದ ಅವರ 18 ಸೀಸನ್ ನಾವು ನೋಡಿದ್ರೆ ಒಂದಷ್ಟು ಯಂಗ್ಸ್ಟರ್ಸ್ನವರು ನರ್ಚರ್ ಮಾಡಿಕೊಂಡೇ ಬಂದಿದ್ದಾರೆ, ಬೆಳೆಸ್ತಾನೆ ಬಂದಿದ್ದಾರೆ. ಅದಕ್ಕೆ ಮತ್ತೊಂದು ದೊಡ್ಡ ಅಡಿಷನ್ ಬಂದು ಈ ಹುಡುಗನ ಆಟ. ಸೊ ಒಂದಷ್ಟು ಪ್ಲೇಯರ್ಗಳು ಮಾತನಾಡಿದ್ದಾರೆ ಈತನ ಒಂದು ನಾಕ್ ಬಗ್ಗೆ. ಯಾರ್ಯಾರು ಏನು ಹೇಳಿದ್ದಾರೆ, ಯಾಕಂದರೆ ಎಲ್ಲರೂ ಕೂಡ ಸ್ಟಂಡ್ ಆಗಿದ್ದಾರೆ ಈತನ ಬ್ಯಾಟಿಂಗನ್ನು ನೋಡಿ. ಎಲ್ಲರೂ ಕೂಡ ಸ್ಟಂಡ್ ಆಗಿರೋದು. ಬನ್ನಿ ಯಾರ್ಯಾರು ಏನು ಹೇಳಿದರು, ಟ್ವೀಟ್ಗಳನ್ನು ಕೂಡ ಮಾಡಿದ್ದಾರೆ. ಸೊ ಈತನ ಟ್ವೀಟ್ಗಳೇನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಿತಾಲಿ ರಾಜ್ ಟ್ವೀಟ್ ಮಾಡಿದ್ದಾರೆ, ವಾಚಿಂಗ್ ವೈಭವ್ ಸೂರ್ಯವಂಶಿ ಟುಡೇ ಫೆಲ್ಟ್ ಲೈಕ್ ವಿಟ್ನೆಸ್ಸಿಂಗ್ ಹಿಸ್ಟ್ರಿ ಇನ್ ದ ಮೇಕಿಂಗ್. ಅಟ್ ಜಸ್ಟ್ 14 he has taken on a 200+ ಚೇಸ್ ವಿತ್ ಎ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಬಿಯಾಂಡ್ ದಿಸ್ ಇಯರ್ಸ್. ಇಂಥ ಆಟಗಾರನ ನಾನು ನೋಡಿಲ್ಲ. 200 ಚೇಸ್ ಮಾಡಬೇಕಾದ್ರೆ 14 ವರ್ಷದ ಹುಡುಗನಿಗೆ ಇರುವಂಥ ಕಾನ್ಫಿಡೆನ್ಸ್ ಎಂಥದ್ದು. 100 ಆಫ್ 35 ಬಾಲ್ಸ್ he made it look effortless. ಆತನ ಆಟ ಎಫರ್ಟ್ಲೆಸ್ ಆಗಿತ್ತು. ವೆಲ್ ಪ್ಲೇಡ್ ಚಾಂಪ್ ಅಂತ ಹೇಳಿದರು ಮಿತಾಲಿ ರಾಜ್. ಇನ್ನು ನಮ್ಮ ಸಚಿನ್ ತೆಂಡೂಲ್ಕರ್ ಕೂಡ ಟ್ವೀಟ್ ಮಾಡಿದ್ದಾರೆ, ವೈಭವ್ಸ್ ಫಿಯರ್ಲೆಸ್ ಅಪ್ರೋಚ್, ಬ್ಯಾಟ್ ಸ್ಪೀಡ್, ಪಿಕ್ಕಿಂಗ್ ದ ಲೆಂತ್ ಅರ್ಲಿ. ಆತನ ಬ್ಯಾಟ್ ಸ್ಪೀಡ್, ಲೆಂತನ್ನು ಪಿಕ್ ಮಾಡುವಂಥ ಚಾಕಚಕ್ಯತೆ, ಹಾಗೆ ಟ್ರಾನ್ಸ್ಫರಿಂಗ್ ದ ಎನರ್ಜಿ ಬಿಹೈಂಡ್ ದ ಬಾಲ್ ವಾಸ್ ದ ರಿಸೈಪ್ ಬಿಹೈಂಡ್ ದ ಫ್ಯಾಬ್ಯುಲಸ್ ಇನ್ನಿಂಗ್ಸ್. ಅಂದರೆ ಆ ಟ್ರಾನ್ಸ್ಫರ್ ಮಾಡ್ತಿದ್ದಲ್ಲ ಎನರ್ಜಿಯನ್ನು ಬ್ಯಾಟ್ ಹಿಂದೆ,
ಅದು ರಿಸಲ್ಟ್ಗೆ ಇಂಥ ಒಂದು ಅಮೋಘ ಇನ್ನಿಂಗ್ಸ್ಗೆ ಕಾರಣವಾಯಿತು. ಎಂಡ್ ರಿಸಲ್ಟ್ 101 ಆಫ್ 38 ಬಾಲ್ಸ್, ವೆಲ್ ಪ್ಲೇಡ್ ಅಂತ ಸಚಿನ್ ತೆಂಡೂಲ್ಕರ್ ಎಲ್ಲ ಶಾಬಾಸ್ಗಿರಿ ಕೊಡೋದು ಭಾಳ ದೊಡ್ಡ ವಿಷಯ. ಸೊ ಅದು ತೆಂಡೂಲ್ಕರ್ ಅವರ ಕಡೆಯಿಂದನೇ ಸಿಕ್ಕಿದೆ ಅಂತಂದರೆ ವೈಭವ್ಗೆ ನಿಜವಾಗ್ಲೂ ಇದೊಂದು ಭಾಳ ಒಳ್ಳೆ ಉತ್ತೇಜನ ಆಗಿರುತ್ತೆ. ಏನೋ ಹರ್ಭಜನ್ ಸಿಂಗ್ ಮಾತನಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ, ಸೂಪರ್ ಸ್ಟಾರ್ ವೈಭವ್ ಸೂರ್ಯವಂಶಿ ಮೋರ್ ಪವರ್ ಟು ಯಂಗ್ಸ್ಟರ್ ಅಂತ ಹೇಳಿದ್ದಾರೆ. ಇನ್ನು ಇರ್ಫಾನ್ ಪಠಾಣ್ ಇಸ್ ಬಚ್ಚೆನೇ IPL ಕೋ ಬಚ್ಚೋ ಕಾ ಖೇಲ್ ಬನಾ ದಿಯಾ, ಹಾಗೆ ಅನ್ಬಿಲಿವೇಬಲ್ ಸ್ಟ್ರೋಕ್ ಪ್ಲೇ ಫ್ರಾಮ್ ಟೀನೇಜರ್ ವೈಭವ್ ಸೂರ್ಯವಂಶಿ ಅಂತ ಇರ್ಫಾನ್ ಪಠಾಣ್ ಟ್ವೀಟ್ ಮಾಡಿದ್ದಾರೆ. ಇನ್ನು ಯುವರಾಜ್ ಸಿಂಗ್ ಅಂತೂ ಲೆಫ್ಟ್ ಹ್ಯಾಂಡ್ನಲ್ಲಿ ಒಂದು ಇತಿಹಾಸವನ್ನು ರಚಿಸಿದಂಥವರು, 6 ಬಾಲಿಗೆ 6 ಸಿಕ್ಸ್ ಹೊಡೆದಂಥ ಯುವರಾಜ್ ಸಿಂಗ್ ಹೇಳಿದ್ದಾರೆ, ವಾಟ್ ವೆರ್ ಯು ಡೂಯಿಂಗ್ ಅಟ್ 14, ನೀವೆಲ್ಲ ಏನು ಮಾಡ್ತಾ ಇದ್ದೆ 14 ವರ್ಷದಲ್ಲಿ ಅಂತ ನಮ್ಮನ್ನು ಕೇಳಿದ್ದಾರೆ. ದಿಸ್ ಕಿಡ್ ಇಸ್ ಟೇಕಿಂಗ್ ಆನ್ ದ ಬೆಸ್ಟ್ ಬೌಲರ್ಸ್ ಇನ್ ದ ವರ್ಲ್ಡ್, ವಿಶ್ವದ ಬೆಸ್ಟ್ ಬೌಲರ್ಗಳನ್ನು ಈತ ಚಾರ್ಜ್ ಮಾಡ್ತಿದ್ದಾನೆ ಅವರಿಗೆ, ವಿತೌಟ್ ಬ್ಲಿಂಕಿಂಗ್ ಎನ್ ಐ, ಅದು ಕೂಡ ಕಣ್ರೆಪ್ಪೆ ಮಿಡ್ಸದೆ ಧೈರ್ಯವಾಗಿ ಕರೇಜಿಂದ ಆತ ಫೇಸ್ ಮಾಡ್ತಿದ್ದಾನೆ ವೈಭವ್ ಸೂರ್ಯವಂಶಿ. ರಿಮೆಂಬರ್ ದ ನೇಮ್, ನೆನ್ಪಿಟ್ಕೊಳ್ಳಿ ಹೆಸರನ್ನು, ಪ್ಲೇಯಿಂಗ್ ವಿತ್ ಅ ಫಿಯರ್ಲೆಸ್ ಆ್ಯಟಿಟ್ಯೂಡ್, ಪ್ರೌಡ್ ಟು ಸಿ ದ ನೆಕ್ಸ್ಟ್ ಜನ್ರೇಷನ್ಸ್ ಶೈನ್ ಅಂತ ಹೇಳಿದ್ದಾರೆ. ಅಂದರೆ ಈ ಫಿಯರ್ಲೆಸ್ ಬ್ಯಾಟಿಂಗ್ ಮಾಡೋ ಮೂಲಕ ನೆಕ್ಸ್ಟ್ ಜನ್ರೇಷನ್ ಏನಿದೆ ಅದು ಶೈನ್ ಆಗ್ತಿರೋದು ನೋಡೋಕ್ಕೆ ಖುಷಿ ಆಗ್ತಿದೆ ಅಂತ. ಸೊ ಹೀಗೆ ಘಟಾನುಘಟಿಗಳು ವೈಭವ್ ಸೂರ್ಯವಂಶಿ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಒಂದು ಕಳಕಳಿ ಏನು ಅಂತಂದರೆ, ಈ ಸಣ್ಣ ಏಜಲ್ಲಿ ಸಕ್ಸಸ್ ಬಂದಾಗ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗೋದು ದೊಡ್ಡ ಸವಾಲು. ಹಲವಾರು ಪ್ಲೇಯರ್ಗಳನ್ನು ನಾವು ನೋಡಿದ್ದೀವಿ, ಚಿಕ್ಕ ವಯಸ್ಸಲ್ಲಿ ಕ್ಲಿಕ್ ಆಗ್ತಾರೆ, ಒಳ್ಳೆ ಇನ್ನಿಂಗ್ಸ್ಗಳನ್ನು ಆಡ್ತಾರೆ, ಆದರೆ ಹೋಗ್ತಾ ಅವರ ಶಿಸ್ತು ಡಿಸಿಪ್ಲಿನ್ ಇದೆ, ಅದನ್ನು ಮೇಂಟೈನ್ ಮಾಡೋದು ಸವಾಲಾಗುತ್ತೆ. ಆ ಒಂದು ಜವಾಬ್ದಾರಿ ಸೀನಿಯರ್ ಪ್ಲೇಯರ್ಗಳ ಮೇಲಿದೆ, ಕೋಚ್ಗಳ ಮೇಲಿದೆ. ಸೊ ಆತನ ಫೋಕಸ್ ಕ್ರಿಕೆಟ್ ಮೇಲೆ ಇರಬೇಕು. ಯಾಕಂದರೆ ಈ ವಯಸ್ಸಲ್ಲಿ ದುಡ್ಡು ಬಂದಾಗ, ಫೇಮ್ ಬಂದಾಗ ಅದನ್ನು ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಈ ಹುಡುಗ ಅದನ್ನು ಮಾಡ್ತಾನೆ ಅಂತ ನಾವು ವಿಶ್ವಾಸ ಇಟ್ಕೊಂಡಿದ್ದೀವಿ. ದೊಡ್ಡ ಹೆಸರು ಮಾಡಲಿ ವೈಭವ್ ಸೂರ್ಯವಂಶಿ, ಟೀಮ್ ಇಂಡಿಯಾಗೆ ಆಡೋ ಹಾಗಾಗಲಿ. 14 ವರ್ಷ ಅಂತ ಅಂದರೆ ಒಂದು ಗ್ರೇಟ್ ಕೆರೀರ್ ಅಹೆಡ್ ಇದೆ. ಫಿಟ್ನೆಸ್ಸನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಆ ಚಾಲೆಂಜ್ ಕೂಡ ಇರುತ್ತೆ. ಸೊ ಆರಂಭ ಅಷ್ಟೇ, ನಾವು ತುಂಬ ಈಗಲೇ ಎಕ್ಸ್ಪೆಕ್ಟೇಷನ್ ಇಡೋಕ್ಕಾಗಲ್ಲ. ಹಂತವಾಗಿ ಬೇರೆ ಬೇರೆ ಸವಾಲುಗಳನ್ನ ಫೇಸ್ ಮಾಡ್ತಾ ಇದೇ ಫಾರ್ಮ್ ಮೂಲಕ, ಇದೇ ಫಿಯರ್ಲೆಸ್ ಆ್ಯಟಿಟ್ಯೂಡ್ ಮೂಲಕ ವೈಭವ್ ಆಡುವಂತಾಗಲಿ. ಇದಾಗಿತ್ತು TV9ನ ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.